ಹೇ ವೆಲ್ಕಮ್ ಬ್ಯಾಕ್ ಟು ಬಾಕಾಸ್ ಕಿಚನ್. ನನ್ನ ಹೆಸರು ನವೀನ್. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡೋಣ. ಇವತ್ತು ಡಿಶ್ ವಾಷರ್ಸ್ ಬಗ್ಗೆ ಮಾತಾಡೋಣ. ಈ ಟೈಮ್ನಲ್ಲಿ ಎಷ್ಟೊಂದು ಜನ ಯೋಚನೆ ಮಾಡ್ತಾ ಇದ್ದೀರಾ ಡಿಶ್ ವಾಷರ್ ತೊಗೊಬೇಕಾ ಇಲ್ವಾ ಅಂತ. ನಾವು ಡಿಶ್ ವಾಷರ್ನ ಸುಮಾರು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಎವ್ರಿ ಡೇ ಒಂದ್ಸತಿ ಅಟ್ಲೀಸ್ಟ್ ಉಪಯೋಗಿಸ್ತೀವಿ. ಸೊ ಹೋಪ್ಫುಲಿ ನಮ್ಮ ಎಕ್ಸ್ಪೀರಿಯನ್ಸಿಂದ ನಿಮಗೆ ಆ ಡಿಸಿಷನ್ ಈಸಿ ಆಗುತ್ತೆ ಅಂತ ಅನ್ಕೊತೀನಿ. ಫಸ್ಟ್ ಆಫ್ ಆಲ್, ಇದು ನೀವು ಕೈಯಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಜಾಸ್ತಿ ಕ್ಲೀನ್ ಆಗುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋಂಥದ್ದೇನೂ ಇಲ್ಲ. ಇವಾಗ ನಾನು ನಮ್ಮನೇಲಿರೋ ಡಿಶ್ ವಾಷರ್ನ ತೋರಿಸಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಫೀಚರ್ಸ್ನ. ಸೊ ನಮ್ಮನೇಲಿರೋ ಮಾಡೆಲ್ ಇದು ಮೀಲಾ ಅಂತ. ಇದು ಜರ್ಮನ್ ಬ್ರ್ಯಾಂಡ್ ಇರೋದು. ಬಾಷ್ ಮತ್ತು ಮೀಲಾ ಪ್ರಾಬ್ಲಿ ಬೆಸ್ಟ್ ಬ್ರ್ಯಾಂಡ್ಸು ಡಿಶ್ ವಾಷರಲ್ಲಿ. ಸಖತ್ ಸಿಂಪಲ್ ಇದು ಈ ಮಾಡೆಲಲ್ಲಿ. ಇದರೊಳಗೆ 2 ಕಂಪಾರ್ಟ್ಮೆಂಟ್ ಇದೆ. ಕೆಳಗಡೆ ದೊಡ್ಡ ದೊಡ್ಡ ಪಾತ್ರೆ, ಕುಕ್ಕರ್ ಅಂತದನ್ನು ಹಾಕ್ಬೋದು. ಆಮೇಲೆ ದೊಡ್ಡ ದೊಡ್ಡ ತಟ್ಟೆಗಳಿಡ್ಬೋದು. ಆಮೇಲೆ ಸ್ಪೂನು ಮತ್ತು ಫೋರ್ಕ್ ಇಡೋದಕ್ಕೆ ಜಾಗ ಇದೆ. ಮೇಲ್ಗಡೆ ಗ್ಲಾಸಸ್ಸು, ಆಮೇಲೆ ಮಗ್ಸು, ಆಮೇಲೆ ಚಿಕ್ಕ ಚಿಕ್ಕ ಪ್ಲೇಟ್ ಇರೋದು, ಬೌಲ್ಗಳನ್ನ ಮೇಲ್ಗಡೆ ಹಾಕ್ತೀವಿ. ಇದರಾಗೆ ಬೇಕಾದ್ರೆ ಇಂಡಿಯನ್ ಕುಕ್ಕರ್ನು ಇಡ್ಬೋದು, ಸ್ಟೇನ್ಲೆಸ್ ಸ್ಟೀಲ್ ಆಗಿದ್ರೆ. ನಾವು ಅಲ್ಯೂಮಿನಿಯಂ ಇರೋಂಥದ್ದು ಯಾವುದನ್ನು ಡಿಶ್ ವಾಷರಲ್ಲಿ ಹಾಕಲ್ಲ. ಜೊತೆಗೆ ಎಷ್ಟೊಂದು ಡಿಶಸ್ ಮೇಲೆ ಡಿಶ್ ವಾಷರ್ ಸೇಫೋ ಇಲ್ವೋ ಅಂತ ಹಾಕಿರುತ್ತೆ. ಸೊ ಅದು ಸಖತ್ ಇಂಪಾರ್ಟೆಂಟ್ ಇದರೊಳಗೆ. ಒಂದೇನು ನಾಪ್ಕ ಇಟ್ಕೊಬೇಕು ಅಂದರೆ, ಈ ಮೇಲ್ಗಡೆ ಒಂದು ವಾಷರ್ದು ಒಂದು ಪಾರ್ಟ್ ಇದೆ, ಅದು ತಿರುಗುತ್ತೆ ಹೊರಗಡೆ. ಅದಕ್ಕೆ ಅಡ್ಡ ಬರೆದಿರೋ ಥರ ಜೋಡಿಸ್ಬೇಕು, ಏನೇ ಜೋಡಿಸಿದ್ರು. ಓಕೆ, ಇದಕ್ಕೆ ಡಿಶ್ ವಾಷರ್ ಸೋಪ್ ಇಲ್ಲ. ಸೊ ಇದಕ್ಕೆ ಈ ಥರ ಒಂದು ಡಿಶ್ ವಾಷರ್ ಟ್ಯಾಬ್ಲೆಟ್ ಬರುತ್ತೆ. ಇದನ್ನು ಆ ಸ್ಲಾಟಲ್ಲಿ ಹಾಕೋದಷ್ಟೇ. ಇದು ಪ್ಲಾಸ್ಟಿಕ್ ಅಲ್ಲ, ಇದು ವಾಟರ್ ಸಾಲ್ಯುಬಲ್ ಮೆಟೀರಿಯಲ್ ಇದು. ಸೊ ಇದನ್ನು ಹೋಲ್ ಹಿಂಗೆ ಹಾಕಿದ್ರೆ ಇದು ಡಿಸಾಲ್ವ್ ಆಗಿ ಇದು ಸೋಪ್ ಡಿಸ್ಪೆನ್ಸ್ ಆಗುತ್ತೆ. ಅದನ್ನು ಹಾಕಿ ಕ್ಲೋಸ್ ಮಾಡೋದು. ಆಮೇಲೆ ಇದನ್ನು ಆನ್ ಮಾಡಿದ್ರೆ ಆಯಿತು. ಇದು ಸುಮಾರು 3 ಗಂಟೆ ಕಾಲ ತೊಗೊಳುತ್ತೆ. ಮೋಸ್ಟ್ ಎಫಿಷಿಯೆಂಟ್, ಮೋಸ್ಟ್ ಎಕನಾಮಿಕಲ್ ಮೋಡ್ ಇದು. ಕೈಯಲ್ಲಿ ತೊಳೆಯೋದಕ್ಕಿಂತ ನೀರು ಕಡಿಮೆ ಉಪಯೋಗಿಸುತ್ತೆ. ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಮೋಡ್ಸ್ ಇದೆ ಅಂತ. ಸೊ ಇದನ್ನು ನಾವು ಮಧ್ಯರಾತ್ರಿಗೆ ಶೆಡ್ಯೂಲ್ ಮಾಡಿ ಬಿಟ್ಬಿಡ್ತೀವಿ. ಸೊ ಅದು ರಾತ್ರಿ ಕ್ಲೀನಾಗಿ ಬೆಳಗ್ಗೆ ಎದ್ದೇಳೋದಕ್ಕೆ ಅದು ಫುಲ್ ಆಗಿರುತ್ತೆ. ಆಮೇಲೆ ಜೊತೆಗೆ ಇದಕ್ಕೆ 2-3 ವಾರಕ್ಕೆ ಒಂದ್ಸತಿ ನಾವು ಡಿಶ್ ವಾಷರ್ ಕ್ಲೀನರ್ ಅಂತ ಬರುತ್ತೆ. ಇದು ಡಿಶ್ ವಾಷರ್ನೇ ಫುಲ್ಲು ಕ್ಲೀನ್ ಮಾಡುತ್ತೆ. ಸೊ ಇದು ಸಖತ್ ಇಂಪಾರ್ಟೆಂಟು. ಸೊ ನೀವು ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಎಸ್ಪೆಷಲಿ ನೀವು ಮದುವೆ ಆಗಿದ್ದರೆ ಸಿಕ್ಕಾಬಡೆ ಇಂಪಾರ್ಟೆಂಟ್ ಇದು. ಸೊ ದಟ್ ನೀವು ಜಗಳ ಆಡೋದಿಲ್ಲ ಮನೇಲೆ. ಇದನ್ನು ರೆಕಮೆಂಡ್ ಮಾಡೋದಕ್ಕೆ 2 ಮೇನ್ ರೀಸನ್ ಇದೆ. ಒಂದು, ಇದು ಸಿಕ್ಕಾಬಡೆ ಟೈಮ್ ಸೇವ್ ಮಾಡುತ್ತೆ. 2, ಕೈಯಲ್ಲಿ ತೊಳೆಯೋದಕ್ಕಿಂತ ಜಾಸ್ತಿ ನೀರು ಸೇವ್ ಮಾಡ್ತಿದ್ದು. ಆ ಥರ ಫೀಚರ್ಸ್ ನನಗೆ ಸಖತ್ ಇಂಪಾರ್ಟೆಂಟು ಅಷ್ಟೇ. ಸೊ ನಾನು ಇದು ನಿಜವಾಗ್ಲೂ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೊತೀನಿ. ನಿಮಗೆ ಇದ್ರ ಬಗ್ಗೆ ಬೇರೆ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಓಕೆ, ಬಾಯ್.